ಜೈ ಶ್ರೀಕೃಷ್ಣ, ಜೈ ಗೋಮಾತೆ. ದೇವನಿ ಇದು ಮಹಾರಾಷ್ಟ್ರದ ಲಾತೂರ್, ಪರ್ವಭಾಣಿ ಹಾಗೂ ಕರ್ನಾಟಕದ ಬೀದರ್ ಪ್ರದೇಶಗಳಲ್ಲಿ ಕಾಣುವಂಥ ಒಂದು ಶ್ರೇಷ್ಠ ದೇಸಿ ತಳಿ. ಇದೊಂದು ಉಪಯುಕ್ತ ಹಾಗೂ ದ್ವಿಮುಖ ತಳಿ. ದೇವನಿ ಹಸುವು ಹಾಲು ಹಾಗೂ ಭಾರವಾಹಕ ಕೆಲಸಗಳಿಗೆ ಉಪಯುಕ್ತ. ಇದು ಬಲಿಷ್ಠ ಸ್ಥೂಲ ಶರೀರ ಹೊಂದಿದ್ದು ಉದ್ದ ಕಿವಿ, ಮೃದುವಾದ ಕಪಾಲ, ಮಿಶ್ರಿತ ಬಿಳಿ ಕಪ್ಪು ಅಥವಾ ಬಿಳಿ ಬೂದು ಚರ್ಮ ಮತ್ತು ಗಟ್ಟಿಯಾದ ಕಾಲುಗಳಿಂದ ಕೂಡಿರುತ್ತೆ. ಇದರ ವಿಶೇಷತೆಗಳು ತೀವ್ರ ತಾಪಮಾನ, ನದಿ, ಭೂಕಂಪಗಳಂತಹ ಪರಿಸರ ಬದಲಾವಣೆಯಾದರೂ ಸಹಾನುಭೂತಿಯಿಂದ ಪ್ರತಿಸ್ಪಂದಿಸುತ್ತದೆ. ಭಾರತ ಸರ್ಕಾರದ NBAGR ಅಂದರೆ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ನಿಂದ ಸ್ವತಂತ್ರ ದೇಸಿ ತಳಿಯಾಗಿ ಗುರುತಿಸಲ್ಪಟ್ಟಿದೆ. ಇದು ತೀವ್ರ ಪಶು ಚಿಕಿತ್ಸೆ ಇಲ್ಲದೆ ಉತ್ತಮ ಆರೋಗ್ಯದಿಂದಿರುವ ವಿಶೇಷ ಸಾಮರ್ಥ್ಯವನ್ನು ಹೊಂದಿದೆ. ಇದು ಸರಾಸರಿ ದಿನಕ್ಕೆ 4 ರಿಂದ 10 ಲೀಟರ್ ಏಟು ಹಾಲು ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದೆ. ಇದರ ಆರೈಕೆ ಉತ್ತಮವಾಗಿದ್ದರೆ ಹೆಚ್ಚು ಹಾಲು ಸಹ ನೀಡಬಲ್ಲದು. ಇದರ ಆಯುಷ್ಕಾಲ ಸರಾಸರಿ 15 ರಿಂದ 20 ವರ್ಷ. ಇದರ ಹಾಲು ಉತ್ತಮ ಗುಣಮಟ್ಟದ ಏಟು ಹಾಲು, ಸುಲಭವಾಗಿ ಜೀರ್ಣವಾಗುವ, ಕ್ಯಾಲ್ಸಿಯಂ ಮತ್ತು ವಿಟಮಿನ್ಗಳನ್ನು ಹೊಂದಿದೆ. ಆಧ್ಯಾತ್ಮ ಹಾಗೆ ಕೃಷಿಯಲ್ಲಿ ಸಹ ಇದರ ಪಾತ್ರ ಅತ್ಯುತ್ತಮ. ಈ ತಳಿಯ ಗೋಮಯ ಹಾಗೂ ಗೋಮೂತ್ರ ಪಂಚಗವ್ಯ ಉತ್ಪನ್ನಗಳಲ್ಲಿ ಹಾಗೂ ಜೈವಿಕ ಕೃಷಿಯಲ್ಲಿ ಅತ್ಯಂತ ಉಪಯುಕ್ತ. ಇದು ಆಯುರ್ವೇದದ ಪ್ರಕಾರ ಶುದ್ಧ ಶಕ್ತಿಯ ಮೂಲ ಎಂದು ಪರಿಗಣಿತವಾಗಿದೆ. ಇನ್ನೊಂದು ವಿಶೇಷತೆ ಏನಂದರೆ, ದೇವನಿ ತಳಿ ಸಾಮಾನ್ಯವಾಗಿ ತಲೆ ಕೆಳಗಿನ ಭಾಗದಲ್ಲಿ ಬಿಳಿ ಬಣ್ಣ ಮತ್ತು ಇತರ ಭಾಗಗಳಲ್ಲಿ ಕಪ್ಪು ಅಥವಾ ಬೂದು ಬಣ್ಣ ಹೊಂದಿರುವುದರಿಂದ ಬಾಳುಹುಳಿ ಗೊಬ್ಬೆ ಎಂಬ ನೈಜ ಗ್ರಾಮೀಣ ಹೆಸರಿನಿಂದಲೂ ಪ್ರಸಿದ್ಧ. ನಮ್ಮ ದೇಸಿ ದೇವನಿ ತಳಿ ಬಗ್ಗೆ ಜಾಗೃತಿ ಮೂಡಿಸಿ, ವಿದೇಶಿ ತಳಿಗಳಿಂದ ಉಂಟಾಗುವ ದೋಷಗಳಿಂದ ಜಾಗ್ರತೆಯಿಂದ ನಮ್ಮ ದೇಸಿ ಗೋಮಾತೆಗಳನ್ನು ಉಳಿಸೋಣ ಮತ್ತು ಬೆಳೆಸೋಣ. ಧನ್ಯವಾದಗಳು.